ಆಮೆನ್. ಪ್ರೈಸ್ ದ ಲಾರ್ಡ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸಮಯದಲ್ಲಿ ನಿಮ್ಮೆಲ್ಲರನ್ನು ಮನಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ಕರ್ತನು ನಮ್ಮೊಂದಿಗೆ ಮಾತನಾಡುವಂಥ ಸಮಯ ಆಗಿದೆ. ಹಲ್ಲೆಲೂಯಾ. ದೇವರು ಎಲ್ಲ ಸಮಯದಲ್ಲಿ ಸಹ ನಮ್ಮೊಂದಿಗೆ ಮಾತನಾಡ್ತಾರೆ. ದೇವರು ವಾಕ್ಯ ಹೇಳ್ತತೆ, ಆತನು ನಮ್ಮೊಂದಿಗೆ ನಿರಂತರವಾಗಿ 24 hours 24 ಗಂಟೆಗಳ ಕಾಲ ಆತ ನಮ್ಮನ್ನು ತನ್ನ ಕಣ್ಣು ಗುಡ್ಡೆಯಂತೆ ಕಾಯುವ ದೇವರಾಗಿದ್ದಾನಂತ. ಕೀರ್ತನೆ ಬರೆದ ಪುಸ್ತಕ 121ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತತೆ, ಇಸ್ರಾಯೇಲ್ ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತೇಳಿ ದೇವರು ನಮ್ಮನ್ನು ಕಾಯುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸ ನಾವು ಬದುಕಿ ಉಳಿದಿರುವುದು ದೇವರ ಕೃಪೆ. ಆಮೆನ್. ಎಷ್ಟೋ ಜನ ಈ ಸಮಯದಲ್ಲಿ ಅಥವಾ ಈ ದಿನದಲ್ಲಿ ಎಷ್ಟೋ ಜನ ಆಸ್ಪತ್ರೆಯಲ್ಲಿ, ಎಷ್ಟೋ ಜನ ನಿನ್ನೆ ಇದ್ದಂಥವ್ರು ಈ ಲೋಕದ ಯಾತ್ರೆನೇ ಮುಗಿಸಿ ಹೋಗಿಬಿಟ್ಟಿದ್ದಾರೆ. ಆದರೆ ದೇವರ ಕೃಪೆ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಸೇರಿ ಬರ್ತಾರೆ. ಆದ ಕಾರಣ ದಾವೀದನು ಒಂದು ಮಾತನ್ನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದಂಥ ಉಪಕಾರಗಳನ್ನು ಒಂದನ್ನೂ ಮರೆಯಬೇಡ್ರಿ ಅಂತ ದೇವರ ವಾಕ್ಯದ ದೇವ ಮಕ್ಕಳ ದೇವ ಜನರೇ, ಆತನ ಮಾಡಿದಂಥ ಉಪಕಾರಗಳನ್ನು ನಾವೇನು ಮಾಡಬಾರ್ದು, ಒಂದನ್ನು ಸಹ ಮರೆಯಬಾರ್ದು. ಯಾವಾಗಲೂ ಸಹ ಕರ್ತನ ನಾಮವನ್ನು ಮಹಿಮೆ ಪಡಿಸ್ಬೇಕು. ಕರ್ತನ ನಾಮವನ್ನು ಮೇಲಕ್ಕೆತ್ತಿ ದೇವರು ಮಾಡಿದಂಥ ಉಪಕಾರಗಳನ್ನು ನಾವು ನೆನೆಸ್ಪು ಮಾಡಿಕೊಳ್ತಾ ಇರ್ಬೋದು. ಹಲ್ಲೆಲೂಯಾ. ಪ್ರೀತಿಯೋದ ಸಹೋದರ, ಒಂದು ವೇಳೆ ನೀವು ಪ್ರಯಾಣದಲ್ಲಿ ಇರ್ಬೋದು, ದೇವರ ಸ್ತುತಿಸ್ತಾ ಪ್ರಯಾಣ ಮಾಡ್ರಿ, ದೇವರನ್ನು ಆರಾಧಿಸ್ತಾ ಪ್ರಯಾಣ ಮಾಡಿ. ಒಂದು ವೇಳೆ ನೀವು ಅಡಿಗೆ ಮಾಡ್ತಾ ಇರ್ಬೋದು, ಒಂದು ವೇಳೆ ನೀವು ಕೆಲಸ ಮಾಡ್ತಾ ಇರ್ಬೋದು, ಪ್ರೈಸ್ ದಿ ಲಾರ್ಡ್, ನೀವು ದೇವರನ್ನು ಸ್ತುತಿಸಿ ದೇವರನ್ನು ಆರಾಧಿಸಿಕೊಂಡು ನೀವು ಮಾಡೋದಾದರೆ, ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತತೆ, ನಿನ್ನ ಬಲಹೀನತ ಸಮಯದಲ್ಲಿ ನನ್ನ ಬಲವು ಕೊಡ್ತಾನೆ. ಒಂದು ವೇಳೆ ಆ ಕೆಲಸ ನಿಮಗೆ ಕಷ್ಟವಾಗಿರ್ಬೋದು, ಆದರೆ ದೇವರ ಸಹಾಯದ ಹಸ್ತ ಹಲ್ಲೆಲೂಯಾ ನಿಮ್ಮ ಮೇಲೆ ಇರ್ತದೆ. ಎಲ್ಲ ಕೆಲಸವನ್ನು ಅತಿ ಬೇಗನೆ ಸುಲಭವಾಗಿ ಮಾಡುವ ಹಾಗೆ ದೇವರು ನಮಗೆ ಕೃಪೆ ಮಾಡಿಕೊಡ್ತಾರೆ. ಹಲ್ಲೆಲೂಯಾ. ದೇವ ಜನರೇ, ಈ ದಿನದ ದೇವರ ವಾಕ್ಯ ವಿಶೇಷವಾಗಿ ನಾವು ನೋಡ್ತೇವೆ, ಒಬ್ಬನ ಪಾಪದ ಮೂಲಕ ಕುಟುಂಬವು ಹೇಗೆ ಕೇಡಿಗೆ ಒಳಗಾಗ್ತದೆ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ, ಒಬ್ಬನು ಮಾಡುವಂಥ ತಪ್ಪಿನ ನಿಮಿತ್ತವಾಗಿ, ಒಬ್ಬನು ಮಾಡುವಂಥ ಅಪರಾಧದ ನಿಮಿತ್ತವಾಗಿ, ಒಬ್ಬನು ಮಾಡುವಂಥ ಪಾಪದ ನಿಮಿತ್ತವಾಗಿ ಕುಟುಂಬಕ್ಕೆ ಅದು ಹೇಗಾಗ್ತದೆ. ಹಲ್ಲೆಲೂಯಾ. ಒಬ್ಬ ಮಾಡುವಂಥ ಒಬ್ಬನು ಮಾಡುವಂಥ ಆಶೀರ್ವಾದ ಮೂಲಕವಾಗಿ, ಒಬ್ಬನು ಮಾಡುವಂಥ ಆ ಒಳ್ಳೆಯ ಕಾರ್ಯದ ಮೂಲಕವಾಗಿ ಆತನ ಮಾತ್ರ ಆಶೀರ್ವಾದ ಹೊಂದೋದಲ್ಲ, ಆತನ ಕುಟುಂಬವು ಸಹ ಹೇಗೆ ಆಶೀರ್ವಾದ ಹೊಂದತೆ. ಹಲ್ಲೆಲೂಯಾ. ಆದರೆ ಒಬ್ಬನು ಮಾಡುವಂಥ ಪಾಪದ ನಿಮಿತ್ತವಾಗಿ ಅವನು ಮಾತ್ರ ಶಾಪವನ್ನು ಹೊಂದಿಕೊಳ್ಳುವುದಿಲ್ಲ, ಅವನ ಕುಟುಂಬವೂ ಸಹ ಶಾಪವನ್ನು ಹೊಂದಿಕೊಳ್ತಾರೆ. ಹಲ್ಲೆಲೂಯಾ. ವಿಶೇಷವಾಗಿ ದೇವರ ವಾಕ್ಯ ಹೇಳ್ತತೆ. ಹಾಗಾದರೆ ದೇವರ ವಾಕ್ಯ ಹೇಳ್ತತೆ, ಪಾಪವು ನಮ್ಮನ್ನು ಹಿಡಿದುಕೊಳ್ಬೇಕು ಅಥವಾ ಪಾಪವು ನನ್ನನ್ನು ವಂಚಿಸಬೇಕು, ಪಾಪವು ನಮ್ಮನ್ನು ಆಳಿಕೆ ಮಾಡಬೇಕಂತ ಹೇಳಿ ನಮ್ಮ ಸುತ್ತಲೂ ಆವರಿಸಿ ಕಾಯ್ತಾ ಇರ್ತದೆ. ದೇವರ ವಾಕ್ಯ ಹೇಳ್ತತೆ, ಯೇಸು ಸ್ವಾಮಿ ಹೇಳಿದೆ ಏನಂತ ಹೇಳಿದರೆ, ಸೈತಾನನು ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲೆಂತೆ ಏನು ಮಾಡ್ತಿದ್ದಾನೆ, ಹೊಂಚು ಹಾಕ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ದೇವರ ಮಕ್ಕಳಾದಂಥ ನಾವುಗಳು ಎಚ್ಚರಿಕೆ ಉಳ್ಳವರಾಗಿರಿ, ಜಾಗೃತಿ ಉಳ್ಳವರಾಗಿರಿ. ಯಾರ ಮೂಲಕ ವೈರಿ ಬಂದು ನಮ್ಮ ಜೀವಿತವನ್ನು ಹಾಳು ಮಾಡಿಬಿಡ್ತಾನೆ ಗೊತ್ತಿಲ್ಲ. ಆದ ಕಾರಣ ಎಲ್ಲ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರಿಗೆ ನಮ್ಮ ಜೀವಿತವನ್ನು, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಸ್ಟಡಿಯ, ನಮ್ಮ ಸೇವೆಯನ್ನು, ನಮ್ಮ ಬಿಸ್ನೆಸ್, ನಮ್ಮ ವ್ಯಾಪಾರವನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು, ಹಲ್ಲೆಲೂಯಾ, ನೀವು ಮುಂದೆ ಹೋಗುವಾಗ ದೇವರ ಸಂರಕ್ಷಣೆ ಹಸ್ತ ನಿಮ್ಮ ಮೇಲೆ ಇರ್ತದೆ. ಹಲ್ಲೆಲೂಯಾ. ವಿಶೇಷವಾಗಿ ಆದಿಕಾಂಡ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಒಂದು ವಚನ ಓದಿಕೊಳ್ಳುವ. 4ನೇ ಅಧ್ಯಾಯ 6ನೇ ವಚನ. ಈ ವಾಕ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಾಯನನು ಹೆಬೇಲನ ಬಗ್ಗೆ ಹೇಳಲ್ಪಟ್ಟಿದೆ. ಕಾಯನನು ಹೆಬೇಲನು ಕಾಲಾಂತರಗಳಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರಿಬ್ಬರು ದೇವರಿಗೆ ಕಾಣಿಕೆಯನ್ನು ಕೊಡ್ತಾರೆ. ಆ ಇಬ್ಬರ ಕಾಣಿಕೆಯಲ್ಲಿ ದೇವರು ಕಾಯನನ ಕಾಣಿಕೆಯನ್ನು ತಿರಸ್ಕರಿಸ್ತಾರೆ, ಹೆಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚುತ್ತಾರೆ. ಆದ ಕಾರಣ ಕಾಯಿನನು ನನ್ನನ್ನು ದೇವರು ಮೆಚ್ಚಲಿಲ್ಲ, ನನ್ನ ತಮ್ಮನನ್ನು ಮೆಚ್ಚಿದಾನಂತ ಹೇಳಿ ಹೆಬೇಲನನ್ನು ಅಡವಿ ಕರೆದು ಅವನನ್ನು ಏನು ಮಾಡ್ತಾನೆ, ಕೊಂದಾಕಿ ಬಿಡ್ತಾನೆ. ಕೋಪ ಮಾಡ್ಕೊಂಡು, ಹೊಟ್ಟೆ ಕಿಚ್ಚು ಮಾಡ್ಕೊಂಡು. 6ನೇ ವಚನದ ಹೀಗೆ ಹೇಳ್ತತೆ, ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ, ನಿನ್ನ ತಲೆ ಯಾಕೆ ಬಗ್ಗಿತು. ಪ್ರೈಸ್ ದಿ ಲಾರ್ಡ್. ಆತ ದೇವರ ವಾಕ್ಯ ಹೇಳ್ತತೆ, ಯಾಕೆ ಕೋಪಿಸಿಕೊಂಡು, ನಿನ್ನ ತಲೆ ಯಾಕೆ ಬಗ್ಗಿತ್ತು. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕೋ ಎಂದು ಹೇಳಿದನು. ಕೆಳಗೆ ವಚನ ಬರುವಾಗ ದೇವರ ವಾಕ್ಯ ಹೇಳ್ತತೆ, ಕಾಯಿನನು
ಹೆಬೇಲನ ಮೇಲೆ ಬಿದ್ದು ಅವನ ಪ್ರಾಣವನ್ನೇ ತೆಗೆದು ಬಿಡ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವರ ಮಕ್ಕಳಾದಂಥ ನಮ್ಮನ್ನು ನಾವು ನೋಡ್ತಾ ಇರುವಂಥ ಎರಡೇ ಕಣ್ಗಳಿಂದ ನೋಡ್ತೇವೆ, ಆದರೆ ಸಾವಿರಾರು ನೂರಾರು ಕಣ್ಗಳು ನಮ್ಮನ್ನು ನೋಡ್ತಾ ಇರ್ತವೆ. ಸೈತಾನನು ನಿಮ್ಮನ್ನು ಎಲ್ಲಿ ಕೆಡಬೇಕು, ಹಲ್ಲೆಲೂಯಾ, ನಿಮ್ಮ ಮಕ್ಕಳನ್ನು ಹೇಗೆ ಬಿಡಿಸಬೇಕು, ಪ್ರೈಸ್ ದಿ ಲಾರ್ಡ್, ನಿಮ್ಮನ್ನು ಹೇಗೆ ಆಶೀರ್ವಾದದಿಂದ ಹಲ್ಲೆಲೂಯಾ ನಷ್ಟಕ್ಕೆ ಹೇಗೆ ಕೊಂಡು ಹೋಗಬೇಕು ಅಂತೇಳಿ ವೈರಿ ಹುಡುಕ್ತಾ ಇರ್ತಾನೆ. ದೇವ್ರ ವಾಕ್ಯ ಹೇಳ್ತತೆ, ಪಾಪವು ನಿನ್ನನ್ನು ಏನಂತೆ, ಪಾಪವು ನಿನ್ನನ್ನು ಹಿಡಿದುಕೊಳ್ಬೇಕೆಂದು ಬಾಗಿಲಲ್ಲಿ ಏನಂತಿದೆ, ಹೊಂಚೆ ಹಾಕಿದೆ. ಅದ ಕಾರಣ ಪ್ರೀತಿಯುಳ್ಳ ದೇವಜನರೇ, ಪಾಪವು ನಮ್ಮ ಸುತ್ತ, ಅದಕ್ಕೆ ಜಾಗೃತಿ ಬೇಕಾದಲ್ಲಿ ಏನಂದರೆ ಜಾಗೃತಿ ಉಳ್ಳವರಾಗಿರಿ, ಅಲಸ್ಯವಾಗಿರಬೇಡ್ರಿ. ದೇವ್ರ ವಾಕ್ಯ ಹೇಳ್ತದೆ. ಯೆಹೋಶುವನು ಬರೆದ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೋಡುವಾಗ, ಯೆರಿಕೋ ಪಟ್ಟಣ ಒಂದು ದೊಡ್ಡ ಪಟ್ಟಣ ಗೋಡೆ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಯೆರಿಕೋ ಪಟ್ಟಣ ಗೋಡೆ ಅಂತ ಹೇಳಿದರೆ ಅದು ಸಾಧಾರಣವಾದಲ್ಲ. ಅನೇಕ ಇತಿಹಾಸಕರು ಹೇಳ್ತಾರೆ, ಅನೇಕ ಚರಿತ್ರೆಗಾರರು ಹೇಳ್ತಾರೆ, 4 ರಥಗಳು ಏನಂದರೆ ಹೋಗಿ ಬರುವಂಥ ಅಷ್ಟು ದೊಡ್ಡ ಅಗಲವಾದ ಗೋಡೆ ಅಂತೆ ಅದು. ಅಂದರೆ ಹಲ್ಲೆಲೂಯಾ, 2 ರಥ ಈಚೆ ಹೋಗ್ಬೋದು, 2 ರಥ ಆಚೆ ಹೋಗ್ಬೋದು, ಅಷ್ಟು ಅಗಲವಾದಂಥ ಗೋಡೆ ಅದು. ಆ ಪಟ್ಟಣಕ್ಕೆ ಆ ಗೋಡೆ ಏನಾಗಿತ್ತು, ಸೇಫ್ಟಿ ಆಗಿತ್ತು. ಆದರೆ ದೇವರ ವಾಕ್ಯ ಹೇಳ್ತತೆ, ದೇವರ ಮಕ್ಕಳು ಸ್ತುತಿಸುವಾಗ, ದೇವರ ಮಕ್ಕಳು ಆರಾಧಿಸುವಾಗ ಆ ಪಟ್ಟಣದ ಗೋಡೆ, ಯೆರಿಕೋ ಕೋಟೆ ಎಂಬಂಥ ಗೋಡೆ ತನ್ನಷ್ಟಕ್ಕೆ ನೆಲಸಮವಾಗಿರುವುದನ್ನು ನಾವು ನೋಡ್ತೇವೆ. ಆದರೆ 7ನೇ ಅಧ್ಯಾಯದಲ್ಲಿ ಬರುವಾಗ ಅಖಾನನ ಒಬ್ಬನ ಪಾಪದ ನಿಮಿತ್ತವಾಗಿ ಇಡೀ ಇಸ್ರಾಯೇಲರಿಗೆ ಶಾಪ ಉಂಟಾಯಿತು. ದೇವರ ವಾಕ್ಯ ಹೇಳ್ತತೆ 7ನೇ ಅಧ್ಯಾಯ, ಯೆಹೋಶುವ ಬರೆದ ಪುಸ್ತಕ 7ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೂದದ ಕುಲವನು, ಜೆರಹನ ಗೋತ್ರದವನು, ಜೆಬೆಯನ ಕುಟುಂಬದವನು, ಕರ್ಮೇನ ಮಗನು ಆದ ಅಖಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದರಿಂದ ಇಸ್ರಾಯೇಲರು ದ್ರೋಹಿಗಳಾದರು. ಅವನು ಕದ್ದುಕೊಂಡಿದ್ದು, ಆದರೆ ಇಸ್ರಾಯೇಲರು ದ್ರೋಹಿಗಳಾದರು. ಯೆಹೋವನ ಕೋಪ ಅವರ ಮೇಲೆ ಉರಿಯುತ್ತಿತ್ತು. ದೇವರ ವಾಕ್ಯ ಹೇಳ್ತತೆ, ಆಖಾನಂದು ಮನುಷ್ಯನು ಆತನೇನು ಮಾಡ್ತಾನೆ ಅಂತ ಹೇಳಿದರೆ, ಆ ಯೆರಿಕೋ ಪಟ್ಟಣವನ್ನು ಅದನ್ನು ವಶ ಮಾಡಿಕೊಳ್ಳುವಾಗ ಯೆಹೋಶುವ ಒಂದು ಮಾತು ಹೇಳ್ತಾನೆ, ಈ ಪಟ್ಟಣದಲ್ಲಿ ಇರುವುದೊಂದು ಎಲ್ಲ ಸಹ ಯಾರ್ದು, ಕೇವಲ ದೇವರ ಸೊತ್ತೆ. ಆದ ಕಾರಣ ಇದನ್ನು ಯಾರು ಸಹ ಮನೆ ಕೊಂಡು ಹೋಗಬಾರ್ದು, ಯಾರು ಸಹ ಇದನ್ನು ತಮ್ಮ ವೈಯಕ್ತಿಕವಾಗಿ ಉಪಯೋಗಿಸಬಾರ್ದು ಅಂತ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ್ರೆ ಸಹ ಯೆಹೋಶುವನು ಅಖಾನನ ಹೋಗಿ ಅದನ್ನು ಬಚ್ಚಿಟ್ಟುಕೊತಾನೆ. ಪ್ರೀತಿಯುಳ್ಳ ದೇವ ಜನರೇ, ಈ ಅಖಾನನ ಮಾಡಿದಂಥ ಪಾಪದ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ಒಂದು ಪಟ್ಟಣವನ್ನು ಅವರು ಜಯಿಸಲಿಕ್ಕಾಗಿ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ಎಂಬ ಸಣ್ಣ ಊರು, ಜಾಸ್ತಿ ದೊಡ್ಡದೇನಲ್ಲ, ಆ ಎಂಬ ಊರು ತುಂಬ ಚಿಕ್ಕದಾದಂಥ ಊರನ್ನು ಹೋಗಿ ಗೂಢಾಚಾರ ಹೋಗಿ ನೋಡ್ಕೊಂಬರುವಾಗ ಯೆಹೋಶುವನಿಗೆ ಬಂದು ಸುದ್ದಿಯನ್ನು ಮುಟ್ಟಿಸ್ತಾರೆ. ಯೆಹೋಶುವನೇ, ಎಲ್ಲರೂ ಹೋಗಿ ದಣಿಸಿಕೊಳ್ಳೋದು ಬೇಡ, ಅಲ್ಲಿ ಸ್ವಲ್ಪ ಜನ ಮಾತ್ರ ಇದೆ, ಒಂದು 3,000 ಜನರು ಹೋದ್ರೆ ಸಾಕು, ಅದನ್ನು ವಶ ಮಾಡಿಕೊಳ್ಳಬಲ್ಲೆವೆ ಅಂತ ಹೇಳ್ತಾರೆ. ಅದಕ್ಕೆ ಯೆಹೋಶುವನು 3,000 ಜನರು ಕಳಿಸ್ತಾನೆ. ಆದರೆ ಆ ಪಟ್ಟಣವನ್ನು ಗೆದ್ದುಕೊಳ್ಳಿಕ್ಕಾಗಲಿಲ್ಲ. ಕಾರಣ ಏನಂತಿದ್ರೆ, ಆ ಪಟ್ಟಣದವರು ಇವರನ್ನು ಬೆನ್ನಟ್ಟಿ ಇವರನ್ನು ಸೋಲಿಸಿ 36 ಜನರನ್ನು ಸಾಯಿಸಿಬಿಡ್ತಾರೆ. ಇದನ್ನು ಕೇಳಿದ ಕೂಡನೆ, ಇದನ್ನು ನೋಡಿದ ಕೂಡನೆ ಇಸ್ರಾಯೇಲರಿಗೆಲ್ಲರಿಗೂ ದೊಡ್ಡ ಭಯ ಉಂಟಾಯಿತು. ಅಯ್ಯೋ, ಯೆರಿಕೋ ಪಟ್ಟಣ ಎಂಬಂಥ ದೊಡ್ಡ ಪಟ್ಟಣವನ್ನೇ ದೇವರು ನಮಗೆ ಕೊಟ್ಟಿದ್ದಾರಲ್ಲ, ಆದರೆ ಈ ಎಂಬ ಸಣ್ಣ ಊರನ್ನು ಸ್ವಾಧೀನ ಆಗಲಿಲ್ಲ ಅಂತೇಳಿ ಭಯ ಹಿಡಿದವರಾದರು. ಏನು ಮಾಡುವುದು ಅಂತ ದೇವರ ಸನ್ನಿಧಾನದಲ್ಲಿ ಉಪವಾಸ ಉಳ್ಳವರಾಗಿದ್ರು. ದೇವರು ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬನ ಪಾಪ ಮಾಡಿದ್ದಾನೆ, ನಿಮ್ಮಲ್ಲಿ ಪಾಪ ಇದ್ದ ಕಾರಣ ನಾನು ಅವನ ಜೊತೆಯಲ್ಲಿ ಬರಲಿಕ್ಕಾಗುವುದಿಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಬರಲಿಕ್ಕಾಗುವುದಿಲ್ಲ. ನಿಮ್ಮಲ್ಲಿ ಇರುವಂಥ ಮೊದಲೇದಾಗಿ ಅಶುದ್ಧತೆಯನ್ನು ತೆಗೆದಾಕ್ರಿ, ನಾನು ನಿಮ್ಮೊಂದಿಗೆ ಬರ್ತೇನೆ. ಯಾವಾಗ ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೋ ನಮಗೆ ಜಯ ಉಂಟಾಗ್ತದೆ. ಪ್ರೀತಿಯುಳ್ಳ ದೇವ ಮಕ್ಕಳು, ದೇವ ಜನರೇ, ನೀನು ಮಾಡುವಂಥ ಯಾವುದೇ ಕೆಲಸದಲ್ಲೇ ಆಗಿರ್ಬೋದು, ನೀತಿಯಿಂದ ನೀನು ಮಾಡುವುದಾದರೆ ನಿನ್ನ ಸಂಗಡ ದೇವರಿರ್ತಾರೆ. ಮತ್ತಾಯ ಬರೆದ ಪುಸ್ತಕ 28ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ದೇವರೇ ನಮಗೆ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಏನಂತೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾವು ನಿಮ್ಮ ಸಂಗಡ ಇದನ್ನು ದೇವರೇ ವಾಗ್ದಾನ ಮಾಡಿದ್ದಾರೆ. ಆದ ಕಾರಣ ಪ್ರೀತಿಯುಳ್ಳ ದೇವ ಮಕ್ಕಳೇ, ಹಾಗಾದರೆ ದೇವರು ಬಿಟ್ಟು ನೀನು ಏನಾದರೂ ಮಾಡುವುದಾದರೆ ನಾವು ಸೋಲನ್ನು ಅನುಭವಿಸ್ತೇವೆ, ಕೇಡು ಉಂಟಾಗ್ತದೆ. ಆ ದಿನದಲ್ಲಿ ಇಸ್ರಾಯೇಲರು, ಯೆಹೋಶುವನು, ಎಲ್ಲ ಜನರು 10 ಗೋಳಾಡಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರಿಂದ ಒಂದು ಉತ್ತರ ಬರ್ತದೆ. ಏನು ಉತ್ತರ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೀಗೆ ಹೇಳ್ತದೆ 12ನೇ ವಚನದಲ್ಲಿ,
ಆದುದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರರು, ಅವರಿಗೆ ಬೆನ್ನು ತೋರಿಸುವರು. ಅವರು ಶಾಪಗ್ರಸ್ತರೇ, ಶಾಪಕ್ಕೆ ಕಾರಣವಾದದ್ದು ನಿಮ್ಮ ಮಧ್ಯದಲ್ಲಿ ತೆಗೆದುಹಾಕುವವರೆಗೂ ನಾನು ನಿಮ್ಮ ಸಂಗಡ ಬರೋದಿಲ್ಲ ಎಂದು ಜನರನ್ನು ಶುದ್ಧಿಪಡಿಸು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಯೆಹೋಶುವನ ದೇವರು ಹೇಳ್ತಾರೆ, ನಿಮ್ಮ ಮಧ್ಯದಲ್ಲಿ ಪಾಪ ನಡೀತಾ ಇದೆ, ನಿನ್ನ ಮಧ್ಯದಲ್ಲಿ ಅನೀತಿ ಕಾರ್ಯಗಳು ನಡೀತಾ ಇದೆ, ಶಾಪಕ್ಕೆ ಜನರು ಒಳಗಾಗಿದ್ದಾರೆ, ಆದ ಕಾರಣ ನಾನು ಬರಲಿಕ್ಕಾಗೋದಿಲ್ಲ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವ ಜನರೇ, ಇವತ್ತು ನೀನು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ದೇವರ ಪ್ರಸನ್ನತೆ ಇರುವುದಾದರೆ, ನೀತಿಯ ಮಾರ್ಗದಲ್ಲಿ ನಡೆಯುವುದಾದರೆ, ನಂಬಿಗಸ್ತನಾಗಿ ಹಲ್ಲೆಲೂಯಾ ದೇವರಿಗೆ ಭಯಪಟ್ಟು ನೀನು ಜೀವಿಸುವುದಾದರೆ ದೇವರು ನಿನ್ನ ಜೊತೆಯಲ್ಲಿ ಬರ್ತಾರೆ. ದೇವರೇ ಹೇಳಿದ್ದಾರೆ ನಮಗೆ, ಯುಗದ ಸಮಾಪ್ತಿಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಹೇಳ್ತೇನೆ ಅಂತೇಳಿ. ಯೆಹೋಶುವನು ಬರೆದ ಪುಸ್ತಕ 1ನೇ ಅಧ್ಯಾಯದ 5ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಜೀವಮಾನವ ಒಬ್ಬರು ನಿನ್ನ ವಿರೋಧವಾಗಿ ನಿಲ್ಲರು, ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡದಲ್ಲಿ ಇರ್ತೇನೆ ಅಂತ ದೇವರೇ ಯೆಹೋಶುವನಿಗೆ ವಾಗ್ದಾನ ಮಾಡಿದ್ರು. ಆ ವಾಗ್ದಾನ ನಂಬಿ ಯೆಹೋಶುವನು ಇಸ್ರಾಯೇಲ್ ಕರೆದುಕೊಂಡು ಮುಂದೆ ಹೋಗ್ತಾನೆ. ಆದರೆ ಇಲ್ಲಿ ಸೋಲನ್ನು ಕಾಣ್ತಿದ್ದಾರೆ. ಕಾರಣ ಏನು ಗೊತ್ತುಂಟಾ? ಅಕಾಯನ ಒಬ್ಬನ ಪಾಪ ನೇಮಿತವಾಗಿ. ಮುಂದೆ ಓದ್ತಾನೆ 7ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿ, ಅಲ್ಲಿ ಯೆಹೋಶುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದೇಕೆ? ಇವತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾಯೇಲೆಲ್ಲರೂ ಅವನನ್ನು ಕಲ್ಲಿಸಿದು ಕೊಂದರು. ಅವನಿಗಿದ್ದದೆಲ್ಲವನ್ನು ಕಲ್ಲಿಸಿದು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಅವನ ಮೇಲೆ ಕಲ್ಲುಗಳ ಒಂದು ದೊಡ್ಡ ಕುಪ್ಪೆಯನ್ನು ಹಾಕಿದರು. ಇದು ಇಂದಿನವರೆಗೆ ಅದೇ. ಈಗ ಯೆಹೋವನ ರೋಷಾಗ್ನಿಯು ಅಡಗಿ ಹೋಯಿತು. ಹಲ್ಲೆಲೂಯಾ. ಈ ಸಂಗತಿ ದೆಸೆಯಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಅಕೋರೆನ್ ತೆಗ್ಗು ಎಂಬ ಹೆಸರು ಅದೇ. ದೇವರ ವಾಕ್ಯ ಹೇಳ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಈ ಅಕಾಯನ ಮಾಡುವಂಥ ಒಬ್ಬನ ತಪ್ಪಿನ ನಿಮಿತ್ತವಾಗಿ ಇಡೀ ಇಸ್ರಾಯೇಲರಿಗೆ ಶಾಪ ಉಂಟಾಯಿತು. ಅಷ್ಟು ಮಾತ್ರ ಅಲ್ಲ, ಅವನಿಗಿದ್ದದ್ದು ಎಲ್ಲವನ್ನು ಅವತ್ತೇ ನಾಶ ಮಾಡಿಬಿಟ್ರು. ಕಲ್ಲು ಹೊಡೆದು ಸಾಯಿಸಿ ಎಲ್ಲವನ್ನು ಸುಟ್ಟು ಹಾಕಿಬಿಟ್ರು. ಕಾರಣ ಏನು? ಒಬ್ಬನ ಪಾಪ ನಿಮಿತ್ತವಾಗಿ, ನೀನು ಮಾಡುವಂಥ ತಪ್ಪಿನ ನಿಮಿತ್ತವಾಗಿ, ನೀನು ಮಾಡುವಂಥ ತಪ್ಪು ಹೆಜ್ಜೆದ ನಿಮಿತ್ತವಾಗಿ ಯಾರಿಗೆ ಸೋಲನ್ನು ಅನುಭವಿಸ್ತಿದ್ಯಾ? ನೀನು ಮಾತ್ರ ಫೇಲ್ ಆಗ್ತಾ ಇಲ್ಲ, ನೀನು ಮಾತ್ರ ಪಾಪದಲ್ಲಿ ಬೀಳ್ತಾ ಇಲ್ಲ, ನೀನು ಮಾತ್ರ ಅವಮಾನ ಹೊಂದ್ತಾ ಇಲ್ಲ. ನಿನ್ನ ಕುಟುಂಬದವ್ರಿಗೆ ಸಹ ನೀನು ಅವಮಾನ ಮಾಡ್ತಿದ್ಯಾ. ನೀನು ಹೆತ್ತಂಥ ತಂದೆ ತಾಯಿಗೆ ಅವಮಾನ ಮಾಡ್ತೀಯಾ. ನೀನು ಕಟ್ಕೊಂಡ ಗಂಡನಿಗೆ, ನೀನು ಕಟ್ಕೊಂಡ ಹೆಂಡತಿಗೆ, ಹುಟ್ಟಿಸಿದಂಥ ಮಕ್ಕಳಿಗೆ ಅವಮಾನ ಮಾಡ್ತೀರಿ. ಮಕ್ಕಳಾದ ದೇವರ ಮಕ್ಕಳೇ, ದೇವ ಜನರೇ, ನಾವು ಇದಕ್ಕೆ ಭಯ ಪಡೋರಾಗಿರುವ. ಹಲ್ಲೆಲೂಯಾ. ಹಾಗಾದರೆ ಎಲ್ಲ ಸಮಯದಲ್ಲಿ ದೇವರು ನಮ್ಮ ಸಂಗಡ ಇರಬೇಕು ಅಂತ ಹೇಳಿದರೆ ನಾವು ಪಾಪ ಮಾಡದೇ ಇರುವ, ಶಾಪದ ಮಾತುಗಳನ್ನು ಆಡದೇ ಇರುವ, ಪ್ರೈಸ್ ದಿ ಲಾರ್ಡ್, ಅನೀತಿ ಸಂಗತಿಗಳನ್ನು, ಹಲ್ಲೆಲೂಯಾ, ಕೆಟ್ಟ ಮಾರ್ಗದ, ಅದಕ್ಕೆ ಕೀರ್ತನೆ ಬರೆದ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ 3ನೇ ವಚನ ದೇವರ ವಾಕ್ಯ ಹೇಳ್ತದೆ, ಯಾವನ ದುಷ್ಟನ ಆಲೋಚನೆ ನಡೆದೆ, ಪಾಪಾತನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿದಕೊಳ್ಳದೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೀತಾ ಅದರಲ್ಲಿ ಹಗಲಿರುಸು ಧ್ಯಾನಿಸ್ತಾ ಇರುವವನವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬೆಳೆದಂಥ ಮರವಾಗಿರುವನು. ಅಂಥ ಮರವು ಸಕ್ಕ ಸಮಯದಲ್ಲಿ ಫಲ ಕೊಡ್ತದಲ್ಲ, ಆತರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗುವವು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಯಾರು ದುಷ್ಟನ ಆಲೋಚನೆ ನಡೆದೇ ಇರ್ತಾರೋ, ಯಾರು ಪಾಪಾತನ ಮಾರ್ಗದಲ್ಲಿ ಕೂತುಕೊಳ್ಳದೆ ಇರ್ತಾರೋ, ಯಾರು ಧರ್ಮ ನಿಂತುಕೊಳ್ಳದೆ ಇರ್ತಾರೋ ಅಂತರ ಸಂಗಡ ದೇವರು ಇರ್ತಾರೆ. ಇವತ್ತು ಎಲ್ಲರ ಸಂಗಡ ನಾವೇನಿಸ್ತೇವೆ, ದೇವರು ನಮ್ಮ ಸಂಗಡ ಇದ್ದಾರೆ, ದೇವರು ನಮ್ಮ ಸಂಗಡ. ಎಲ್ಲಿರಿ ದೇವರು ನಮ್ಮ ಸಂಗಡ ಇರುವುದು? ಒಂದು ದಿನ ಏನಾಯ್ತಂತ ಇದ್ರೆ, 1 ಸಾಮುವೇಲ ಬರೆದ ಪುಸ್ತಕದಲ್ಲಿ ಸೇಮ್ ಅವರು ಎನಿಸ್ತಾ ಇದ್ರು, ದೇವರು ಮನುಷ್ಯ ನಮ್ಮೊಂದಿಗೆ ಇದ್ದರೆ, ದೇವರು ಎಷ್ಟೋ ಸಾರಿ ಏಲಿ ಮಕ್ಕಳನ್ನು ಎಚ್ಚರಿಸಿದ್ರೆ, ಆದರೆ ಅವನ ಮಕ್ಕಳು ಯಾರು ಸಹ ಕಿವಿಗೊಡಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ 4ನೇ ಅಧ್ಯಾಯದಲ್ಲಿ ಅವರು ಎಷ್ಟೋ ದೇವರು ಎಚ್ಚರಿಸಿದ್ದು ಕಿವಿಗೊಡದ ಕಾರಣ ಒಂದು ದಿವಸ ಫಿಲಿಸ್ಟಿಯರಿಗೆ ಅವರಿಗೆ ಯುದ್ಧ ಉಂಟಾಯಿತು. ಈ ಯುದ್ಧ ಉಂಟಾಗುವಂಥ ಸಮಯದಲ್ಲಿ ಇವರು ಏನು ಮಾಡಿದ್ರು ಅಂತ ಹೇಳಿದರೆ, ಇವರು ಮಂಜೂಷವನ್ನು ತೆಗೆದುಕೊಂಡು ಬಂದರು. ಒಂದು ವಚನ ಓದಿಕೊಳ್ತಾ ಇದ್ದೇನೆ. 4ನೇ ಅಧ್ಯಾಯದಲ್ಲಿ 3ನೇ ವಚನ, ಇಸ್ರಾಯೇಲ್ ತಮ್ಮ ಪಾಳೆಯಕ್ಕೆ ಹಿಂತಿರುಗಿ ಮೇಲೆ ಅವರು ಹಿರಿಯರು ಅವರಿಗೆ, ಯೆಹೋವನು ಇವತ್ತು ನಮ್ಮನ್ನು ಫಿಲಿಸ್ಟಿಯರಿಂದ ಅಪಜಯಪಡಿಸಿದ್ದಕ್ಕೆ ಶಿಲೋವಿನಿಂದ ಯೆಹೋವನ ಒಡಂಬಡಿಕೆಯನ್ನು ಮಂಜೂಷವನ್ನು ತರಿಸೋಣ, ಆತನು ನಮ್ಮ ಮಧ್ಯದಲ್ಲಿದ್ದು ಬಂದು ಶತ್ರುಗಳ ಕೈಗೆ ನಮ್ಮನ್ನು ತಪ್ಪಿಸಿ ಎಂದು ಆಲೋಚನೆ ಹೇಳಿದರಿಂದ ಅವರು ಜನರನ್ನು ಕಳುಹಿಸಿ ಕೆರೂಬಿಗಳ ಮಧ್ಯದಲ್ಲಿ ಅಸಿನನಾಗಿರುವ ಆತನ ಸೇನಾಧೀಶ್ವರದ ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ತರಿಸಿದರು. ಏಲಿ ಇಬ್ಬರ ಮಕ್ಕಳು
ಹೋಪಿ ಪಿನಿಹಾಸ್ ಎಂಬವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. ಯೆಹೋವನ ಒಡಂಬಡಿಕೆಯ ಮಂಜೂಷವು ಪಾಳೆಯಕ್ಕೆ ಬಂದಾಗ ಇಸ್ರಾಯೇಲ್ ಎಲ್ಲರೂ ಭೂಮಿಯ ಪ್ರತಿಧ್ವನಿ ಕೂಡುವಷ್ಟು ಆರ್ಭಟಿಸಿದರು. ಹಲ್ಲೆಲೂಯಾ. ಫಿಲಿಷ್ಟಿಯರನ್ನು ಕೇಳಿ ಇಬ್ರಿಯರ ಪಾಳೆಯಲ್ಲಿ ಇದಂತ ಆರ್ಭಟ ಅಂತ ಹೇಳಿ ಕೇಳುವಾಗ, ಓ ಮಂಜೂಷವು ಇದು ಏನಂದ್ರೆ ಅವರು ಪಾಳೆಗೆ ಬಂದ್ಬಿಟ್ಟಿದೆ ಅಂತೇಳಿ, ಓ ಫಿಲಿಷ್ಟಿಯರೆಲ್ಲರೂ ಭಯ ಪಡ್ತಾರೆ. ಏನು ಮಾಡೋದು, ಈಗ ನಾವು ಜ್ಞಾನವುಳ್ಳವರಾಗಿ ಯುದ್ಧ ಮಾಡುವ ಅಂತೇಳಿ ಯಾಜಕನ ಮಕ್ಕಳಾದಂಥ ಹಲ್ಲೆಲೂಯಾ ಇವರು ಏನು ಮಾಡ್ತಾ ಇದ್ದಾರೆ, ಅವ್ರು ಒಂದಿಗೆ ಇರುವಂಥ ಹಿರಿಯರು ಏನು ಮಾಡ್ತಿದ್ದಾರೆ, ಒಂದು ಆಲೋಚನೆ ಹೇಳ್ತಿದ್ದಾರೆ. ಹೋಪಿ ಪಿನಿಹಾಸನಿಗೆ, ನಾವು ಫಿಲಿಷ್ಟಿಯರಿಗೆ ಸೋಲದಂತೆ ಮಂಜೂಷ ಕೆರೂಬಿಗಳ ಮಧ್ಯದಲ್ಲಿ ಇರುವಂಥ ಮಂಜೂಷವನ್ನು ನಮ್ಮ ಪಾಳೆ ತೆಗೆದುಕೊಂಡು ಬರುವ. ಆ ಯಾವಾಗ ಮಂಜೂಷ ನಮ್ಮ ಪಾಳೆ ಬರ್ತತೋ ಅಲ್ಲೇನಾಗ್ತತೆ, ಬಿಡುಗಡೆ ಆಗ್ತತೆ. ಹಲ್ಲೆಲೂಯಾ. ದೇವರು ನಮ್ಮ ಜಯ ಕೊಡ್ತಾರೆ ಅಂತ ಎಣಿಸೋದು. ಪಾಪ ನಮ್ಮ ಒಳಗಿರುವಾಗ, ಅಪರಾಧವು ನಮ್ಮ ಒಳಗಿರುವಾಗ ದೇವರು ಹೇಗಯ್ಯ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ಲಿಕ್ಕಾಗ್ತದೆ? ನೀ ಚರ್ಚಿಗೆ ಹೋದ್ರೇನು, ನೀನು ಬೈಬಲ್ ಓದಿದ್ರೇನು, ಪ್ರೈಸ್ ದಿ ಲಾರ್ಡ್, ನೀನು ಎಷ್ಟೇ ದಾನ ಮಾಡಿದ್ರೇನು, ಆದರೆ ಪಾಪವು ನಿನ್ನ ಒಳಗಿರುವುದಾದ್ರೆ ದೇವರ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಎಂದಿಗೂ ಆಗುವುದಿಲ್ಲ ಅಂತ ದೇವರ ಮಕ್ಕಳು ನಾವು ಆಲೋಚನೆ ಮಾಡಿಕೊಳ್ಬೇಕು. ಕಾರಣ ಏನು ಗೊತ್ತುಂಟ, ಪೇನಿ ಇವರು ಇಬ್ಬರು ಸಹ ಏನಾದರೂ ಒಂದೇ ದಿನದಲ್ಲಿ, ಹೋಪಿ ಪಿನಿಹಾಸ್ ಇಬ್ಬರು ಒಂದೇ ದಿನದಲ್ಲಿ ಸಾವನ್ನರ್ಪಿಸ. ಅವತ್ತು ದೊಡ್ಡ ಸೋಲು ಇಸ್ರಾಯೇಲರಿಗೆ ಉಂಟಾಯಿತು. ಎಂಥ ಸೋಲು ಅಂತ ಹೇಳಿದರೆ, ಅವತ್ತನಂಥ ಸೋಲು ಬೇರೆ ಯಾವತ್ತೂ ಆಗಲಿಲ್ಲ. ಮಂಜೂಷ ಸಹ ಶತ್ರುವಶವಾಗಿ ಬಿಡ್ತಾರೆ, ಫಿಲಿಷ್ಟಿಯರು ಹೋಗಿ ಇಟ್ಕೊಂಡು ಬಿಡ್ತಾರೆ. ಕಾರಣ ಏನು ಗೊತ್ತುಂಟ, ಪಾಪ ಅವ್ರ ಮಧ್ಯದಲ್ಲಿದ್ದ ಕಾರಣ. ಹೋಪಿ ಪಿನಿಹಾಸ್ ದೇವರ ಆಲಯದಲ್ಲಿ ಅಪರಾಧ ಮಾಡ್ತಾ ಇರೋದ ಕಾರಣ ಪ್ರೈಸ್ ದಿ ಲಾರ್ಡ್ ದೇವರು ಚಲಿಸಲಿಕ್ಕಾಗಲಿಲ್ಲ. ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಬೇಕಾ? ಬಿದ್ದಿದ್ದಂಥ ಸ್ಥಳದಿಂದ ಎದ್ದೇಳು. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ಮಾಡಬೇಕಾ? ನಿಮ್ಮ ಬಿಸ್ನೆಸ್ ಬಿದ್ದು ಹೋಗ್ತಾ ಇದ್ದ, ನಿಮ್ಮ ಬಿಸ್ನೆಸ್ ವ್ಯಾಪಾರ ಆಗ್ತಾ ಇಲ್ವಾ ನಿಮಗೆ? ಹಾಗಾದ್ರೆ ಮೊಣಕಾಲೂರಿ ದೇವರ ಸನ್ನಿಧಾನ ಪ್ರಾರ್ಥಿಸಿರಿ. ದೇವರೇ, ನಾವು ಎಲ್ಲಿ ತಪ್ಪು ಮಾಡ್ತಿದ್ದೇವೆ, ಎಲ್ಲಿ ನಿನ್ನ ಇಷ್ಟ ಇಲ್ಲದಂಥ ಸಂಗತಿ ನಡೀತಾ ಇದೆ ಅಂತೇಳಿ ದೇವರ ಹತ್ರ ಕ್ಷಮಾಪಣೆ ಕೇಳ್ರಿ. ದೇವರ ಹತ್ರ ಹತ್ತುಕೊಳ್ಳ್ರಿ. ನಿನ್ನ ಬಿಸ್ನೆಸ್ ಅನ್ನು ದೇವರ ಅಭಿವೃದ್ಧಿ ಪಡಿಸ್ತಾರೆ. ಎಲ್ಲಿ ನಿನ್ನ ಕುಟುಂಬ ವೀಕ್ ಆಗ್ತಿದೆ, ಎಲ್ಲಿ ನಿನ್ನ ಕುಟುಂಬದಲ್ಲಿ ಯಾಕೆ ಇಷ್ಟು ಗಲಿಬಿಲಿ, ದೇವರ ಹತ್ರ ದೇವರ ಸನ್ನಿಧಾನ ಬಂದು ಪ್ರಾರ್ಥನೆ ಮಾಡ್ರಿ. ದೇವರೇ, ನಾವು ಮಾಡಿದಂಥ ಅಪರಾಧ ಏನಾದರೂ ಇರೋದಾದ್ರೆ, ನಾವು ಮಾಡಿದಂಥ ತಪ್ಪುಗಳು ಏನಾದರೂ ಇರೋದಾದ್ರೆ ಕ್ಷಮಿಸ್ರಿ ಅಂತ ಹೇಳುವಾಗ ದೇವರು ಕ್ಷಮಿಸ್ತಾನೆ. ದೇವರ ವಾಕ್ಯ ಹೇಳ್ತಾರೆ, ದೇವರು ಯಾರಿಗೆ ಸಹ ದೂರ ಆತನಲ್ಲ, ಎಲ್ಲರಿಗೆ ಹತ್ತಿರ ಇರುವಂಥ ದೇವರು. ದೇವರ ವಾಕ್ಯ ಹೇಳ್ತತೆ, ಆತನು ಪ್ರಾರ್ಥನೆ ಕೇಳುವ ಆತನ ನರರೆಲ್ಲರೂ ಆತನ ಬಳಿಗೆ ಬರ್ತಾರ ಅಂತೇಳಿ. ನೀನೆಷ್ಟು ಪಾಪಿಯಾಗಿರ್ಬೋದು, ಎಂಥ ಅಪರಾಧನೆ ಮಾಡಿರ್ಬೋದು, ಆದರೆ ಕ್ಷಮಾಪಣೆ ಕೇಳೋದಾದ್ರೆ, ಪಶ್ಚಾತ್ತಾಪ ಪಡೋದಾದರೆ, ಹೀಗೂ ಯೇಸು ನಿನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಈ ಒಬ್ಬನ ಮೂಲಕವಾಗಿ ಅರಸುಗಳ ಬರೆದ ಪುಸ್ತಕಗಳನ್ನು ನೋಡುವಾಗ ದೇವರ ವಾಕ್ಯ ಹೇಳ್ತತೆ, ಒಂದು 2ನೇ ಅರಸುಗಳು ಬರೆದ ಪುಸ್ತಕ 5ನೇ ಅಧ್ಯಾಯದಲ್ಲಿ ಅಲ್ಲೊಂದು ಸಂಗತಿ ನಡೀತಾ ಇದೆ, ನಮಗೆಲ್ಲರಿಗೀಗ ಸಹ ಗೊತ್ತಿದೆ. ಅಲ್ಲಿ ಏನು ಬಲಶಾಲಿಯಾದಂಥ ಎಲ್ಲ ಯುದ್ಧದಲ್ಲಿ ವಿನ್ ಆಗ್ತಾ ಇರುವಂಥ ಒಬ್ಬ ನಾಮಾನ ಅಂತ ಒಂದು ಮನುಷ್ಯನಿರ್ತಾನೆ. ಹಲ್ಲೆಲೂಯಾ. ಈತನಿಗೆ ಕುಷ್ಠರೋಗಕ್ಕೆ ಒಳಗಾಗಿರ್ತಾನೆ. ಈತನಿಗೆ ಇವರ ಒಂದು ಸಹೋದರಿ ಅವರಿಗೆ ಸುವಾರ್ತೆ ಕೊಡ್ತಾರೆ, ಇವನು ಸಮಾರ್ಯದಲ್ಲಿ ನಮ್ಮ ಪ್ರವಾದಿ ಬಳಿ ಇದ್ದಿದ್ರೆ ಇವನನ್ನು ಗುಣವಂತಿದ್ದ ಅಂತೇಳಿ. ಹಾಗೆ ಅರಸನ ಏನು ಮಾಡ್ತಾನೆ ಅಂತಂದರೆ, ಸಮಾರ್ಯದಲ್ಲಿರುವಂಥ ಇಸ್ರಾಯೇಲ್ ಅರಸನ ಬಳಿಗೆ ಒಂದು ಪತ್ರವನ್ನು ಬರೆದು ಕಳಿಸಿ ನಾಮವನ್ನು ಕಳಿಸ್ತಾನೆ, ಇವನು ಗುಣ ಮಾಡು ಅಂತೇಳಿ. ಈ ಪತ್ರವನ್ನು ಕೇಳುವಾಗನೇ ಇಸ್ರಾಯೇಲರ ಅರಸನ ತನ್ನ ಬಟ್ಟೆಗಳು ಹರ್ಕೋತ, ನಾನು ಏನು ಮಾಡ್ಲಿಕ್ಕಾಗ್ತತೆ, ನಾನು ದೇವರ ಇವನಿಗೆ ಜೀವ ಕೊಡಲಿಕ್ಕೆ, ಜೀವ ತೆಗಿಲಿಕ್ಕೆ ಅಂತೇಳಿ. ಆಮೇಲೆ ಎಲೀಷನ್ ಹೇಳ್ತಾನೆ, ಅವನು ನನ್ನ ಕಡೆ ಕಳಿಸ್ಕೊಡು, ಇಸ್ರಾಯೇಲಲ್ಲಿರೋ ಒಂದು ಪ್ರವಾದಿ ಇದ್ದಾನಂತೇಳಿ ಎಲ್ಲರಿಗೂ ಸಹ ಗೊತ್ತಾಗಲಿ, ಅವನಿಗೆ ಸಹ ಗೊತ್ತಾಗಲಿ ಅಂತೇಳಿ. ಇವನು ಬರ್ತಾನೆ. ಬರುವಾಗನೇ ಎಲೀಷನ್ ಹೇಳ್ತಾನೆ ತನ್ನ ಸೇವಕನಿಗೆ, ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಮುಳುಗ್ಲಿಕ್ಕೆ ಹೇಳ ಅವನಿಗೆ ಅಂತೇಳಿ. ನಾಮನನು ಹೋಗಿ ಮುಳುಗ್ತಾನೆ. ಆತನ ದೇಹ ಚಿಕ್ಕ ಮಕ್ಕಳಂತೆ ಬೆಳ್ಳಗಾಗ್ತದೆ, ತುಂಬ ಚೆನ್ನಾಗ್ತದೆ, ಎಲ್ಲ ರೋಗ ಎಲ್ಲ ನೀಗಲ್ಪಡ್ತದೆ. ಆತನ ಏನು ಮಾಡ್ತಾನೆ, ಕಾಣಿಕೆ ಕೊಡ್ಲಿಕ್ಕಾಗಿ ಬರ್ತಾನೆ. ಯಾರ ಹತ್ರ? ಎಲೀಷನ ಹತ್ರ. ಇಸ್ರಾಯೇಲ್ ದೇವರೇ ದೇವರು, ನಿಮ್ಮ ದೇವರು ಬೇರೆ ಯಾವ ದೇವರಿಲ್ಲ, ನಿಮ್ಮ ದೇವರನ್ನೇ ನಾನು ಇವತ್ತಿಂದ ಸೇವಿಸ್ತೇನೆ, ದಯಮಾಡಿ ನನ್ನೊಂದು ಕಾಣಿಕೆ ತಕೋ ಅಂತ ಹೇಳುವಾಗ ಎಲೀಷನ್ ಒಂದು ಮಾತು ಹೇಳ್ತಾನೆ, ಇಲ್ಲ, ನೀನು ಕೊಡುವಂಥದ್ದು ನಾನು ಯಾವುದೂ ಸಹ ಏನು ಮಾಡೋದಿಲ್ಲ, ಮುಟ್ಟುವುದಿಲ್ಲ. ದೇವರ ವಾಕ್ಯ 2 ಅರಸು ಬರೆದ ಪುಸ್ತಕ. ಆ ನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರಿಗೆ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದಿಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು.
ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದಕ್ಕೆ ಅದಕ್ಕೆ ಎಲಿಷನು, ನಾನು ಸನ್ನಿಧಿ ಸೇವೆ ಮಾಡ್ತಿರುವ ಯೆಹೋವನೇ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಎಂದು ಉತ್ತರ ಕೊಟ್ಟನು. ಏನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳುವಾಗ, ಇವು ಎಲಿಷನ ಸಂಗಡ ಒಂದು ಸೇವಕರಿರ್ತಾನೆ, ಆತನ ಹೆಸರು ಗೇಜಿ. ಇವನು ತುಂಬ ಸೇವೆ ಮಾಡ್ತಿರ್ತಾನೆ ಎಲಿಷನ ಸಂಗಡ ಇದಕ್ಕೊಂದು. ಆದರೆ ಇವನಿಗೆ ಒಂದು ಆಸೆ, ಯಾವಾಗ ನಾಮನ ಕೈಯಿಂದ ಏನಂದರೆ ಹಣವನ್ನು, ಆ ಬಂಗಾರವನ್ನು, ಬೆಳ್ಳಿಯನ್ನು, ಅಮೂಲ್ಯವಾದ ವಸ್ತುಗಳನ್ನು ನೋಡಿದೋ ಇವನಿಗೆ ಆಸೆ ಉಂಟಾಯಿತು. ಬೇಗನೆ ನಾನು ಶ್ರೀಮಂತನಾಗಬೇಕು, ಬೇಗನೆ ನಾನು ದೊಡ್ಡವನಾಗಿಬಿಡಬೇಕು, ಬೇಗನೆ ನಾನು ಬೆಳೆದು ಬಿಡಬೇಕು ಅಂತೇಳಿ ಆತನ ಆಲೋಚನೆ ಮಾಡ್ತಾನೆ. ನನ್ನ ಸೇವಕ, ನನ್ನ ಯಜಮಾನನು ತೆಗಿಲಿಲ್ಲ ಕಾಣಿಕೆ, ಆದರೆ ನಾನು ತೆಗೆದುಕೊಂಡು ಬರ್ತಾನೆ ಅಂತ ಹೇಳಿ ಗೇಜ್ ಅವನ ಹಿಂದೆ ಹೋಗಿ ತೆಗೆದುಕೊಂಡು ಬಂದು ಬಚ್ಚಿಡ್ತಾನೆ. ಎಲಿಷನ್ ಕೇಳ್ತಾನೆ, ಹಲ್ಲುಯ್ಯ ಗೇಜಿ, ಎಲ್ಲಿ ಹೋಗಿ ಬಂದಿ? ನಾನು ಎಲ್ಲಿ ಹೋಗಲಿಲ್ಲ, ಇಲ್ಲೇ ಇದ್ದೇನೆ ನನ್ನ ಸೇವಕನ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ನಾಮಾನನ ಕುಷ್ಠ, ಒಂದು ವಚನ ಹೀಗಿದೆ 27ನೇ ವಚನದಲ್ಲಿ, ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾ ಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿ ಅವನ ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಈ ಗೇಜಿ ಒಬ್ಬನು ತಪ್ಪು ಮಾಡ್ತಿದ್ದಾನೆ. ಹಲ್ಲೆಲೂಯಾ. ನಾಮಾನನ ಕುಷ್ಠವು ಅವನು ತೆಗೆದುಕೊಂಡು ಬಂದಂಥ ಆ ಗಿಫ್ಟಲ್ಲಿ ಇದೆ ಅಂತ ಇವನಿಗೆ ಗೊತ್ತಿಲ್ಲ. ಆದರೆ ಇವನು ಹೋಗಿ ತೆಗೆದುಕೊಂಡು ಬಂದಿರ್ತಾನೆ, ಬೇಗನೆ ದೊಡ್ಡವನಾಗಬೇಕು, ಬೇಗನೆ ಹಲ್ಲೆಲೂಯಾ ಮೇಲಕ್ಕೆ ಬರಬೇಕು, ಎಲ್ಲರಾಗೆ ನಾನು ಸಹ ಕಾಣಲ್ಪಡಬೇಕು ಅಂತೇಳಿ. ಅಯ್ಯ, ನೀವೆಲ್ಲರೂ ಆಶೀರ್ವಾದ ಹೊಂದಬೇಕಂತೇಳಿ ದೇವರ ಉದ್ದೇಶ. ದೇವರ ವಾಕ್ಯ ಹೇಳ್ತಾರೆ, ನಾನು ನೀನು ಸುಖವಾಗಿ ಬಾಳ್ಬೇಕಂತೇಳಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ನಿಜವಾಗ್ಲಿ. ಆದರೆ ಎಲ್ಲದಕ್ಕೂ ದೇವರು ಒಂದು ಸಮಯ ಇಟ್ಟಿರ್ತಾರಲ್ಲ, ಆ ಸಮಯ ಬರುವವರೆಗೆ ನೀ ತಾಳ್ಮೆಯಿಂದ ಇರು. ದೇವರು ಯಾವ ಟೈಮ್ದಲ್ಲಿ ದೇವ್ರ ಟೈಮ್ ಒಂದು ಇಟ್ಟಿದ್ದಾರೋ ಆ ಟೈಮ್ದಲ್ಲಿ ದೇವರನ್ನು ಉನ್ನತ ಸ್ಥಾನಕ್ಕೆ ನಡೆಸ್ತಾರೆ. ಆದ ಕಾರಣ ಇವನು ಒಬ್ಬ ತಪ್ಪು ಮಾಡುವಂಥ ನಿಮಿತ್ತವಾಗಿ ಇಡೀ ಕುಟುಂಬಕ್ಕೆ ಕುಷ್ಠವನ್ನು ಹತ್ತಿಸಿಕೊಂಡ. ಪ್ರೀತಿಯುಳ್ಳ ದೇವ ಮಕ್ಕಳ, ದೇವ ಜನರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ ಬರೆದ ಪುಸ್ತಕದಲ್ಲಿ ಯೋಷಪ್ಪನ ಒಂದು ದೇವರ ಮನುಷ್ಯನಿರ್ತಾನೆ. ಆತನು ಮಾಡುವಂಥ ಒಳ್ಳೆ ಕಾರ್ಯದ ಮೂಲಕವಾಗಿ ಅವನಿಗೆ 39ನೇ ಅಧ್ಯಾಯದಲ್ಲಿ ನೋಡುವಾಗ ಪಾಪ ಮಾಡಲಿಕ್ಕೆ ಎಷ್ಟೋ ಚಾನ್ಸ್ಗಳಿರ್ತದೆ, ಅದೆಲ್ಲವನ್ನು ರಿಜೆಕ್ಟ್ ಮಾಡ್ತಾನೆ. ಆದರೆ ನೀತಿಯಾಗಿ ನಡೀತಾನೆ. ಯಾವಾಗ ಯೋಷಪ್ಪನ ನೀತಿ ಒಳಗಾಗಿ ನಡಿಲಿಕ್ಕೆ ಆರಂಭ ಮಾಡಿದೋ, ಅವನು ಒಂದು ದಿವಸ ಆ ಇಡೀ ದೇಶವನ್ನೇ ಆಳಿಕೆ ಮಾಡುವಂಥ ಸರ್ವಾಧಿಕಾರಿ ಆಗ್ತಾನೆ. ಯಾವಾಗ ಆತನ ಸರ್ವಾಧಿಕಾರಿ ಆಗ್ತಾನೋ, ಎಲ್ಲ ದೇಶಗಳಲ್ಲಿ ಬರಗಾಲ ಬಂದಿರ್ತದೆ, ಆ ದೇಶದಲ್ಲಿ ಮಾತ್ರ ಆಹಾರ ಒದಗ್ತದೆ. ಇಡೀ ಕುಟುಂಬವೇ ಆ ದೇಶವನ್ನು ಹುಡ್ಕೊಂಡು ಬರ್ತಾರೆ. ಅವಾಗ ಗೊತ್ತಾಯಿತು, ಈ ದೇಶವನ್ನು ಆಳಿಕೆ ಮಾಡ್ತಾ ಇರುವಂಥ ವ್ಯಕ್ತಿ ಯಾರಂತ ಹೇಳಿದ್ರೆ ಯೋಷಪ್ಪನ ನನ್ನ ಮಗನು ಅಂತೇಳಿ ಯಾಕೋಬನಿಗೆ ಗೊತ್ತಾಗ್ತದೆ. ಇಡೀ ಅಣ್ಣಂದಿರಿಗೆಲ್ಲ ಗೊತ್ತಾಗ್ತದೆ, ಈ ದೇಶವನ್ನು ಆಳಿಕೆ ಮಾಡುವಂಥ ವ್ಯಕ್ತಿ ಯಾರು ಗೊತ್ತುಂಟ? ನಮ್ಮ ಸ್ವಂತ ತಮ್ಮ ಯೋಷಪ್ಪನ ಈ ದೇಶವನ್ನು ಆಳಿಕೆ ಮಾಡ್ತಾ ಇದ್ದಾನೆ ಅಂತೇಳಿ. ಪ್ರೀತಿಯುಳ್ಳ ದೇವ ಜನರೇ, ಯಾವಾಗ ಯೋಷಪ್ಪ ನೀತಿಯ ಮಾರ್ಗದಲ್ಲಿ ನಡಿಲಿಕ್ಕೆ ಆರಂಭ ಮಾಡಿದೋ, ಅವನು ಮಾತ್ರ ಆಶೀರ್ವಾದ ಹೊಂದುವುದಲ್ಲ, ಅವನು ಮಾತ್ರ ತಲೆ ಎತ್ತಲ್ಪಡುವುದಲ್ಲ, ಇಡೀ ಕುಟುಂಬದವರ ತಲೆ ಎತ್ತಲ್ಪಡ್ತು. ಯಾರು ಸಹ ತಲೆ ತಗ್ಗಿಸದಾಗೆ ದೇವರು ಆತನ ಮೂಲಕ ಇಡೀ ಕುಟುಂಬವನ್ನೇ ಆಶೀರ್ವದಿಸಿದರೆ. ಇಸ್ರಾಯೇಲರಲ್ಲಿ 70 ಜನ ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಯೋಷಪ್ಪನ ಮೂಲಕವಾಗಿ ಅವರು ಪೋಷಿಸಲ್ಪಡ್ತಾರೆ. ಅಲ್ಲಿಂದ ಹೊರಗೆ ಬರುವಾಗ 430 ವರ್ಷಗಳ ಕಾಲ ಅಲ್ಲಿದ್ದು ಹೊರಗೆ ಬರುವಾಗ 20 ಲಕ್ಷಗಟ್ಟಲೆ ಜನರು ಹೊರಗೆ ಬರ್ತಾರೆ. ಕಾರಣ ಏನು ಗೊತ್ತುಂಟ? ಒಬ್ಬ ನೀತಿವಂತನ ಮೂಲಕವಾಗಿ ಇಡೀ ಕುಟುಂಬವೇ ಬ್ಲೆಸ್ ಆಗ್ತದೆ, ಆಶೀರ್ವಾದವಂತತೆ. ಇವತ್ತು ನೀವು ಯಾವುದನ್ನು ಮಾಡಬೇಕಂತ ಆಲೋಚನೆ ಮಾಡಿದಿರಿ? ಹಲ್ಲೆಲೂಯಾ. ದೇವರ ಮಾರ್ಗದಲ್ಲಿ ನಡ್ರಿ, ನೀತಿಯ ಮಾರ್ಗದಲ್ಲಿ ನಡೀರಿ, ಪರಿಶುದ್ಧ ಮಾರ್ಗದಲ್ಲಿ ನಿಂತುಕೊಳ್ರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕರೆದಂಥ ದೇವರು ನಂಬಿಗಸ್ತನಾಗಿದ್ದಾರೆ. ಅವರು ಎಂದಿಗೂ ಕೈ ಬಿಡುವುದಿಲ್ಲ. ನಾನು ನೀನು ಆರಾಧನೆ ಮಾಡುವಂಥ ದೇವರು ಅವರು ಜೀವಿಸುವ ದೇವರಾಗಿದ್ದಾರೆ. ದೀನನನ್ನು ಧೂಳಿನಿಂದ ಎಬ್ಬಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಂಥ ದೇವರಾಗಿದೆ. ಆದ ಕಾರಣ ದೇವ ಮಕ್ಕಳ, ದೇವ ಜನರೇ, ಭಯಪಡಬೇಡ್ರಿ, ನೀತಿಯ ಮಾರ್ಗದಲ್ಲಿ ನಡೀರಿ. ನಿಮ್ದೇನೋ ಕೆಲಸವಿದ್ರೂ ಸಹ ಹಲ್ಲೆಲೂಯಾ ದೇವರ ಭಯಭಕ್ತಿ ಉಳ್ಳವರಾಗಿ ಮಾಡ್ರಿ. ದೇವರು ಅದನ್ನು ಅಭಿವೃದ್ಧಿ ಪಡಿಸ್ತಾರೆ, ಬ್ಲೆಸ್ ಮಾಡ್ತಾರೆ, ಆಶೀರ್ವದಿಸ್ತಾರೆ. ಪ್ರಾರ್ಥಿಸುವ. ಜಸ್ಟ್ ಪ್ರೇಯರ್. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿಮಗೆ ಸ್ತೋತ್ರ. ದೇವರೇ, ಈ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸೇರಿ ಬಂದಂಥ ಎಲ್ಲ ನಿಮ್ಮ ದೇವ ಮಕ್ಕಳು ನಿಮ್ಮ ರಕ್ತ ಕೋಟೆಯಲ್ಲಿ ಮರೆ ಮಾಡು. ಈ ವಾಕ್ಯ ಕೇಳುವಂಥ ಎಲ್ಲರ ಜೀವಿತದ ಬದಲಾವಣೆ ಉಂಟಾಗಲಯ್ಯ. ದೇವರೇ ಸ್ವಾಮಿ, ಯಾವುದರಲ್ಲಿ ಅವರು ಸೋತು ಹೋಗ್ತಿದ್ದಾರೋ, ಯಾವುದರಲ್ಲಿ ಅವರು ಕುಗ್ಗಿ ಹೋಗ್ತಿದ್ದಾರೆ, ಯಾವುದರಲ್ಲಿ ಅವರು ಗಡಿ ಗಡಿ ಜಾರಿ ಬೀಳ್ತಾ ಇದ್ದಾರೋ, ಆ ಕರ್ತನೆ ಸ್ವಾಮಿ ಮಾರ್ಗದಿಂದ ದೇವರೇ ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ಸ್ವಾಮಿ ಆ ಪರಿಸ್ಥಿತಿಯಿಂದ ಬದಲಾಯಿಸಿರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ದೇವರೇ ಸ್ವಾಮಿ ಕರ್ತ, ನಿಮ್ಮ ಸನ್ನಿಧಾನದಲ್ಲಿ ಬರುವಾಗ ತಗ್ಗಿಸಿಕೊಂಡು ಪಶ್ಚಾತ್ತಾಪದಿಂದ ಬರುವ
ಬರುವಾಗ ದೇವರೇ ಸ್ವಾಮಿ ನೀವು ಅವ್ರು ಕ್ಷಮಿಸುವಂಥ ದೇವರಾಗಿದ್ದೀ ದೇವರೇ ಸ್ವಾಮಿ. ಅಹಂಕಾರಿಗಳು ನೀವು ಎದುರಿಸ್ತೀರಿ, ದೀನರಿಗಾದರೂ ಸ್ವಾಮಿ ನಿನ್ನ ಕರುಣೆ ದೊರಕಿಸ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಕ್ಯ ಕೇಳುವಂಥ ಎಲ್ಲ ಜನರ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿ. ಇವರನ್ನು ಆಶೀರ್ವದಿಸಿರಿ. ಮಹಿಮೆ ಕರ್ತನೇ ಸ್ವಾಮಿ ಪದವಿಗೆ ಇವರು ಸೇರಿಸಿರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವರನ್ನು ನುಂಗಿಕೊಳ್ಬೇಕು, ಇವರನ್ನು ಅಂಟಿಕೊಳ್ಬೇಕಂತ ಹೇಳಿ ಕರ್ತನ ತಿರುಗಾಡ್ತಾ ಇರುವಂಥ ಎಲ್ಲ ಪಾಪ ಶಾಪದಿಂದಲೇ ದೇವರೇ ಇವರನ್ನು ಇವರ ಕುಟುಂಬಗಳನ್ನು ಬಿಡಿಸಿ ಕಾಪಾಡ್ರಿ. ನಿಮ್ಮ ರಕ್ತ ಕೋಟೆಯಲ್ಲಿ ಮರೆ ಮಾಡ್ರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಈ ದಿನ ಇವರಿಗೆ ಆಶೀರ್ವಾದವಾಗಿರಲಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ ಘನತೆ ನಿಮಗೆ ಸಲ್ಲಿಸವೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೋತಾ ಇದ್ದ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್ ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.